ಅದೊಂದು ಸಾಗರ. ಅಲ್ಕಾಜಿಯವರು ಮತ್ತು ಗುಬ್ಬಿ ವೀರಣ್ಣವ್ರನ್ನ ತೂಗಿದ್ರೆ ಯಾರೂ ಹೆಚ್ಚಲ್ಲ, ಯಾರೂ ಕಡಿಮೆ ಅಲ್ಲ. ಕಡಿಯಾಲ ವೃಕ್ಷ ಅಂತ ಒಂದು ವೃಕ್ಷ ಬರುತ್ತೆ. ಅದು 18 ಅಡಿ ಎತ್ತರ ಇದೆ. ಅದರ ಕಾಂಡನೇ 15 ಅಡಿ ಇರುತ್ತೆ. 18 ಅಡಿ ಎತ್ತರದ ಒಂದು ಮರ ಕೆಳಗಡೆ ಬಂದಾಗ ಅದರೊಳಗಡೆ ಒಬ್ಬಳು, ಅದರ ಮೇಲ್ಗಡೆ ಬ್ರಾಂಚಸ್ ಮೇಲೆ ಒಬ್ಬಳು ದೇವತೆ ಮಲಗಿರ್ತಾಳೆ. ಇಲ್ಲಿಂದ ಇವನು ಹತ್ತುತ್ತಾನೆ. ಇದು ಹತ್ತದಿದೆಯಲ್ಲ, ಅದು ಮಾಡ್ರನ್ನು ಮೈಮ್ನ ಮಾತು. ಇದು NSTನಲ್ಲಿ ಕಲ್ತಿತ್ತು. ಆ ಪರದೆ ಕೆಳಗಡೆ ಬರೋದಿದೆಯಲ್ಲ, ಅದು ಕಂಪ್ನಿದು ರೋಲಿಂಗ್ ಪರದೆ ಅಂತ ನೀವು ಕೇಳಿರಬಹುದು. ಕಂಪನಿನಲ್ಲಿ ಸದಾರಮೆನಲ್ಲಿ ಮಾಡ್ತೀವಿ. ಆ ಪರದೆ ರೋಲ್ ಆಗ್ತಾ ಹೋಗುತ್ತೆ ಸೀಕ್ವೆನ್ಸಿಗೆ ತಕ್ಕಂತೆ. ಅದು ಆ ಸೀನ್ ಮುಗೀತು ಅಂದರೆ ಅದು ವಾಪಸ್ ಬರ್ತಾ ಹೋಗುತ್ತೆ, ಕೆಳಗಡೆ ಬರುತ್ತೆ, ಒಳಗಡೆಯಿಂದ ಎಳಿತಾರೆ ಇದನ್ನು. ಇಲ್ಲಿ ಏನಪ್ಪ ಅಂತಂದರೆ ಅದನ್ನು ಉಲ್ಟಾ ಮಾಡಿದ್ದೆ ನಾನು ಅಷ್ಟೇ. ಮೇಲಿಂದ ಅದು ಜಿಕ್ಕಂತ ಕೆಳಗಡೆ ಬರುತ್ತೆ. ಅವನು ಹೆಂಗೆ ಹತ್ತುತ್ತಾನೋ, ಎಷ್ಟು ನಿಧಾನಕ್ಕೆ ಹತ್ತುತ್ತಾನೋ ಅಷ್ಟೇ ನಿಧಾನಕ್ಕೆ ಅದು ಮೇಲಕ್ಕೂ ಹೋಗುತ್ತೆ, ಕೆಳಗೂ ಬರುತ್ತೆ. ನನ್ನ ನಾಟಕ ನೋಡಿದರೆ ಮಾತ್ರ ಅದು ಗೊತ್ತಾಗಕ್ಕೆ ಸಾಧ್ಯ. ಸೊ ಈ ಥರದಲ್ಲಿ NSTನಲ್ಲಿ ಕಲಿತು, ಏಕೆಂತಂದರೆ ಮತ್ತು ಅಲ್ಲಿಂದ ನಾನು ಬ್ರಾಡ್ವೇ ನಾಟಕನ ನೋಡಿದ್ದೆ. ಅಲ್ಲಿ ಎಲ್ಲನೂ ಕಂಪ್ಯೂಟರೈಸ್ಡ್ ಸಿಸ್ಟಮ್ಮು. ಆವಾಗ ಅದನ್ನು ನೋಡಿ ನನಗೆ ಆಶ್ಚರ್ಯ ಗ್ಯಾರಂಟಿ ಆಗಲಿಲ್ಲ. ನನಗೆ ಆದದ್ದು ಇವರಿಗಿನ್ನ ನಾವೇ ಎಷ್ಟೋ ಬೆಟರ್ ಅಲ್ವಾ ಅಂತ ಅನಿಸಿತು. ಯಾಕೆ ಅಂತಂದರೆ ನನ್ನ ತಾತ ಆಗಲೇ ನೆನ್ನೆ ಮ್ಯಾನ್ಯುವಲ್ನಲ್ಲಿ ಇವೆಲ್ಲ ಮಾಡಿಬಿಟ್ಟಿದ್ರು. ಎಲ್ಲೋ ಮಾಯ ಆಗೋದು, ಎಲ್ಲೋ ಪ್ರತ್ಯಕ್ಷ ಆಗೋದು, ತಿರ್ಗಿ ಅವನು ಭೂಮಿಗೆ ಒಳಗಡೆ ಹೋಗೋದು, ಭೂತಾಯಿ ಒಳಗಡೆ ಹೋಗೋದು, ಸೀತೆನ ಕರ್ಕೊಂಡು ಹೋಗೋದಕ್ಕೆ ಭೂತಾಯಿ ಮೇಲಕ್ಕೆ ಬರ್ತಾಳೆ, ಅವಳನ್ನ ಕರ್ಕೊಂಡು ಕೆಳಗಡೆ ಹೋಗ್ತಾಳೆ. ಇದು ಕೂವಾಗುಂಡಿನಲ್ಲಿ ಎಲ್ಲರೂ ಮ್ಯಾನ್ಯುವಲ್ಲೇ ಮಾಡ್ತಾ ಇದ್ದಿದ್ದು. ಸೊ ಹೀಗಾಗಿ ನನಗೆ ಅಲ್ಲಿಯ ಟೆಕ್ನಿಕ್ಸನ್ನು ಇಲ್ಲಿ ಬಳಸ್ತಾ ಬಂದಿದ್ದೀನಿ. ಸದಾರಮೆನಲ್ಲಿ ನೋಡಿದರೆ ನೀವು ಯಾರಾದರೂ ನಾಟಕ, ಅದರಲ್ಲಿ ಪೂರ್ತಿ ರೋಲಿಂಗ್ ಪರದೆನೇ ಇರೋದಲ್ಲಿ. ಆ ಪರದೆಗಳು ರೋಡ್ ಸೀನ್ ಅಂತ ಒಂದು ಬರುತ್ತೆ. ರೋಡ್ ಸೀನ್ ಬಂದಾಗ ಅವಕ್ಕೆ ಒಂದೊಂದು ವ್ಯಕ್ತಿತ್ವ ಇರುತ್ತೆ. ರೋಡ್ ಸೀನ್ ಬಂದಾಗ ಹಿಂದುಗಡೆ ಸೆಟ್ ಹಾಕ್ತಾ ಇರ್ತಾರೆ. ಆ ಸೆಟ್ ಹಾಕೋದಕ್ಕೆ ಒಂದು ಸೀನ್ ಕ್ರಿಯೇಟ್ ಆಗಿರುತ್ತೆ ಮುಂದೆ. ತಿರ್ಗಿ ಅದು ಮೇಲಕ್ಕೆ ಹೋದಾಗ ಅಲ್ಲಿ ಸೀಕ್ವೆನ್ಸ್ ಆಗುತ್ತೆ. ಸೊ ಹೀಗೆ ಒಂದೊಂದಕ್ಕೂ ಒಂದೊಂದು ಇರುತ್ತೆ. ಅದೊಂದು ಸಾಗರ. ಅಲ್ಕಾಜಿಯವರು ಮತ್ತು ಗುಬ್ಬಿ ವೀರಣ್ಣವ್ರನ್ನ ತೂಗಿದ್ರೆ ಯಾರೂ ಹೆಚ್ಚಲ್ಲ, ಯಾರೂ ಕಡಿಮೆ ಅಲ್ಲ. ಇಬ್ಬರು ತಕ್ಕಡಿನಲ್ಲಿ ತೂಗಿದ್ರೆ ಒಂದೇ ಲೆವೆಲಿಗೆ ನಿಲ್ತಾರೆ. ಲೈಬ್ರರಿನಲ್ಲಿ ಹೋದರೆ ಪ್ರತಿಯೊಂದು ಪುಸ್ತಕದಲ್ಲೂ ಅಲ್ಕಾಜಿಯವರು ನೋಟ್ ಮಾಡಿದ್ದರು. ಅದನ್ನು ಅವರು ಓದಿ ನೋಟ್ ಮಾಡಿ ಆಮೇಲೆ ಲೈಬ್ರರಿಗೆ ಪುಸ್ತಕ ತಗೋತಾಯಿದ್ರು. ಅಂದರೆ ಆ ಪುಸ್ತಕ ನಿಜವಾಗ್ಲೂ ಸ್ಟೂಡೆಂಟ್ಸ್ಗಳಿಗೆ ಹೆಲ್ಪ್ ಆಗುತ್ತಾ ಇಲ್ವಾ ಅನ್ನೋದು ಅವರ ಒಂದು ಉದ್ದೇಶ. ನನ್ನ ತಾತನೂ ಅಷ್ಟೇ, ಎಲ್ಲಿಗೆ ಹೋದ್ರೂ ಆ ಒಂದು ಸ್ಥಳ ಮಹತ್ವ ಏನಿದೆ ಅಲ್ಲಿಗೆ ಕರ್ಕೊಂಡು ಹೋಗೋರು. ಅಲ್ಕಾಜಿಯವರು ಅಷ್ಟೇ, ಎಲ್ಲಿಗೆ ಹೋದ್ರೂ ಅಲ್ಲಿ ಏನು ವಿಶೇಷತೆ ಇದೆ ಅನ್ನೋದನ್ನು ತೋರಿಸೋರು. ಸೊ ಈ ಥರದಲ್ಲಿ ಇಬ್ಬರೂ ಸಮ, ಯಾರೂ ಹೆಚ್ಚಲ್ಲ, ಯಾರೂ ಕಡಿಮೆ ಅಲ್ಲ. ಇನ್ನು ನಾನು ಅಲ್ಲಿ ಹೋದಾಗ ಹಿಂದಿಯಲ್ಲಿ ಕರ್ನಾಟಕದಲ್ಲಂತೂ ಅವಾಗ ಹಿಂದಿ ಏನೂ ಇರಲಿಲ್ಲ. ಕೆಲವು ಚಿತ್ರಗಳ ಪ್ರಭಾವದಿಂದ ಭಾಬಿ, ದೀದಿ ಇವೆರಡು ಪದಗಳು ಜಾಸ್ತಿ ಉಪಯೋಗಿಸ್ತಾ ಇದ್ವಿ ವಿನಃ ಮತ್ತೆ ಹಿಂದಿ ಪರಿಚಯ ಅನ್ನೋದು ಇರಲಿಲ್ಲ ನಮ್ಮಗಳಿಗೆ. ಅಲ್ಲಿಗೆ ಹೋದಾಗ ಹಿಂದಿ ಬಿಟ್ಟರೆ ಅಲ್ಲಿ ಇನ್ನೇನೂ ಇಲ್ಲ. ಇಂಗ್ಲೀಷ್ ಅಷ್ಟೊಂದು ಜಾಸ್ತಿ ಬರ್ತಾ ಇರಲಿಲ್ಲ ನನಗೆ. ಕಲ್ತಿದ್ದೆ ನಿಜ. ನನ್ನ ಕ್ಲಾಸ್ಮೇಟಾಗಿ ಉಳ್ಕೊಂಡವ್ರು ಇದ್ದವರಲ್ಲಿ ಜ್ಯೋತಿ ದೇಶಪಾಂಡೆ, ಓಂಪುರಿ, ನಸೀರುದ್ದೀನ್ ಶಾ, ಬನ್ಸಿ ಕೌಲ್, ಭಾನುಭಾರತಿ, ಛಾಯಾ ಆನಂದ್, ಸಬರ್ವಾಲ್, ಇವರುಗಳೆಲ್ಲ ನನ್ನ ಬ್ಯಾಚ್ಮೇಟ್ಸ್. ಎಲ್ಲರೂ ಒಬ್ಬರು ಪಂಜಾಬಿ ಅಂತೆ, ಒಬ್ಬರು ಗುಜರಾತಿ ಅಂತೆ, ಒಬ್ಬರು ಹೀಗೆ ಎಲ್ಲರೂ ನಾರ್ತ್ ಕಡೆಯವರೇ. ಅದರಲ್ಲಿ ಸೌತ್ನವರು ಅಂತ ಅನ್ನಿಸ್ಕೊಂಡಿದ್ದು ನಾನು ಮತ್ತು ಜ್ಯೋತಿ ದೇಶಪಾಂಡೆ. ಆಕೆ ಮಹಾರಾಷ್ಟ್ರೀಯನ್ನು, ನಾನು ಕರ್ನಾಟಕದವಳು. ನಮ್ಮಿಬ್ಬರಿಗೂ ಹಿಂದಿ ಅನ್ನೋದು ನಿಲ್. ಎಸ್, ಅವಳು ಇಂಗ್ಲೀಷ್ನಲ್ಲಿ ಮಾತಾಡ್ತಾ ಇದ್ಲು, ಯಾಕೆಂದರೆ ಅವಳು ಮ್ಯೂಸಿಕ್ನಲ್ಲಿ ಡಿಗ್ರಿ ಮಾಡಿದ್ಲು. ಸೊ ಇಂಗ್ಲೀಷ್ನಲ್ಲಿ ಮಾತಾಡ್ತಾ ಇದ್ಲು ಆಕೆ. ಆದರೆ ನಂದು
ಅಲ್ಲಿ ಹಿಂದಿನಲ್ಲಿ ಏನಪ್ಪ ಅಂದರೆ ನಮಗೆ ಸ್ತ್ರೀಲಿಂಗ, ಪುಲ್ಲಿಂಗ, ನಪುಂಸಕಲಿಂಗ ಅಂತ 3 ಆರಾಮಾಗಿ ನಾವು ಭೇದಗಳನ್ನು ಮಾಡ್ಬೋದು. ಬಟ್ ಅಲ್ಲಿ ಇದ್ದಿದ್ದೇ 2, ಸ್ತ್ರೀಲಿಂಗ, ಪುಲ್ಲಿಂಗ. ಟೇಬಲ್ ಮೊದಲುಗೊಂಡು ಸ್ತ್ರೀಲಿಂಗ ಅಂತಾರೆ, ಟ್ರೈನನ್ನು ಪುಲ್ಲಿಂಗ ಅಂತಾರೆ. ಯಾವುದನ್ನು ಯಾವಾಗ ಯಾವ ಲಿಂಗ ಚೇಂಜ್ ಮಾಡಬೇಕು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ ನನಗೆ. ಅಂದರೆ ಕಾ ಮತ್ತು ಕೀ ಸ್ಥಳ ಇರೋದಿದೆಯಲ್ಲ, ಅದು ಬಹಳ ಕಷ್ಟ ಆಗ್ತಾಯಿತ್ತು. ಒಂದು ಸರ್ತಿ ಹೀಗೇ ಹಿಂದಿ ಮಾತಾಡೋಕ್ಕೆ ಹೋಗಿ ಅಲ್ಕಾಜಿ ಅವ್ರನ್ನ ಸ್ತ್ರೀಲಿಂಗ ಮಾಡಿಬಿಟ್ಟಿದ್ದೆ. ಎಲ್ಲರೂ ರೇ ಹೋಗಿ ಅಲ್ಕಾಜಿ ಅವ್ರ ಹತ್ರ ಮಾತಾಡಬೇಡ, ದಯವಿಟ್ಟು ನೀನು ಕಲಿಯೋವರೆಗೂ ನಾನು ಹೇಳ್ತೀನಿ ಮೈಮೆ ಮಾಡು ಅಂತ. ಸೊ ನಂದೆಲ್ಲ ಮೈಮೆ, ನಂದಲ್ಲಿ ಸುಮಾರು 1.5 ತಿಂಗಳು ಮೈಮ್ನಲ್ಲೇ ನಾನು ಕಾಲ ಕಳೆದಿದ್ದೀನಿ, ಮುಖಾಭಿನಯ ಮಾಡಿಕೊಂಡು, ಪೂರ್ತಿ ಮುಖಾಭಿನಯ. ಆಮೇಲೆ ಅಲ್ಲಿ ಪೇಪರ್ ಓದೋಕ್ಕೆ ಶುರು ಮಾಡಿದೆ. ನಸೀರೋರೆಲ್ಲ ಕೂತ್ಕೊಂಡು ಪೇಪರ್ ಓದುತ್ತೆ, ಚಲೋ ಪಡೋ ಅಂತ, ಪಡೋ 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 ಅಂತ ಹೀಗೆ ಇಷ್ಟು ಚೆನ್ನಾಗಿ ನನಗೆ ಹಿಂದಿನ ಕಲಿಸಿದ್ರು. ಆದ್ರೂ ನಾವು ಸೌತ್ನವರಾಗಿದ್ದರಿಂದ ನಮಗೆ ಪಾತ್ರಗಳು ಸಿಗ್ತಾ ಇರಲಿಲ್ಲ. ನಮ್ಮ ಸ್ಪೆಷಲೈಸೇಷನ್ನೇ ಆ್ಯಕ್ಟಿಂಗು. ನಮ್ಮಿಬ್ರಿಗೂ ಭಾಳ ಸಿಟ್ಟು ಬಂತು, ನನಗೆ ಮತ್ತು ಜ್ಯೋತಿಗೆ. ಕೊಡದೇ ಇದ್ಮೇಲೆ ಥರ್ಡ್ ಇಯರ್ಗೆ ಬರ್ತಾಯಿದ್ದೀವಿ, ಇನ್ನೂ ನಮಗೆ ಪಾತ್ರ ಸಿಗದೇ ಇದ್ದರೆ ನಾವು ಹೋಗಿ ಅಲ್ಲಿ ಮಾಡೋದೇನು? ಸ್ಟೇಜ್ ಮೇಲೆ ಹೋದ್ರೇ ಗೊತ್ತಾಗೋದು ಒಬ್ಬ ಕಲಾವಿದನಿಗೆ ನಟನೆ ಅಂದರೆ ಏನು, ಹೇಗೆ ಲೈಟ್ಸ್ನ ತಗೋಬೇಕು, ಎಂಟ್ರಿ ಎಕ್ಸಿಟ್ಸ್ ಹೇಗೆ, ಮಾತಾಡೋದು ಹೇಗೆ, ಪ್ರೇಕ್ಷಕರ ಮುಂದೆ ನಿಲ್ಲೋದು ಹೇಗೆ ಫಸ್ಟು, ಇದೆಲ್ಲ ಗೊತ್ತಾಗೋದು ಸ್ಟೇಜ್ ಮೇಲೆ ಹೋದ್ರೇ. ಇಲ್ಲ ಅಂತಂದರೆ ಏನೂ ಗೊತ್ತಾಗಲ್ಲ. ಸೊ ನಾವು 4 ಜನ ಭಾಳ ಒಳ್ಳೆಯ ಸ್ನೇಹಿತರು, 5 ಜನ ಟು ಬಿ ಫ್ರ್ಯಾಂಕ್. ನಸೀರು, ಓಂಪುರಿ, ಜಯಶ್ರೀ, ಜ್ಯೋತಿ, ಜಸ್ಪಾಲ್, ಆಶಾ ಕಾಸ್ಬೇಕರ್, ಗೋವಾನೋಡು, ಇಷ್ಟು ಜನ ಬಹಳ ಒಳ್ಳೆಯ ಸ್ನೇಹಿತರು ನಾವು. ಸೊ ಒನ್ ಫೈನ್ ಡೇ ನಾವಿಬ್ಬರು ಹತ್ಕೊಂಡ್ವಿ, ದಿಸ್ ಇಸ್ ನಾಟ್ ಫೇರ್, ನಮಗೆ ಅನ್ಯಾಯ ಆಗ್ತಾಯಿದೆ, ಹೆಂಗೆ ಇದನ್ನು ಇದು ಮಾಡೋದು ಅಂತ ಎಲ್ಲ ಒಂದು ಪ್ಲ್ಯಾನ್ ಮಾಡಿದ್ವಿ. ಹೆಂಗಾದರೂ ಮಾಡಿ ನಮಗಾಗಿರೋ ನೋವು, ಸಿಟ್ಟು ಇದನ್ನು ಅಲ್ಕಾಸಿ ಅವ್ರ ಕಿವಿಗೆ ಹಾಕಬೇಕು. ನಾವಂತೂ ಡೈರೆಕ್ಟಾಗಿ ಹೋಗಿ ಹೇಳೋಕ್ಕಾಗಲ್ಲ. ಆವಾಗ ಅಲ್ಲಿ ಈ ಏನಂತಾರೆ, ಚಮಚಗಳು ಅಂತಾರೆ, ಅಲ್ಲಿ ಅವ್ರ ಕಿವಿಗೆ ಬೀಳೋ ಹಾಗೆ ನಾವು ಅಲ್ಕಾಜಿಯವ್ರನ್ನ ಬೈಯೋಕ್ಕೆ ಶುರು ಮಾಡಿದ್ವಿ. ಬೈಯೋದು ಅಂತಂದರೆ ಏನಿದು, ಸ್ವಲ್ಪನಾದರೂ ಡೈರೆಕ್ಟ್ರ್ ಅನ್ನಿಸ್ಕೊಂಡ ಮೇಲೆ ಗೊತ್ತಿರಬೇಕು, ನಮ್ಗಳಿಗೆ ರೋಲ್ ಕೊಡದಿದ್ರೆ ನಾವು ಹೇಗೆ ಮುಂದೆ ಬರೆಯೋದು, ನಮ್ಗೆ ಹೆಂಗೆ ಗೊತ್ತಾಗೋದು, ಇದಕ್ಕೆ ನಾವು ಯಾಕೆ NSTಗೆ ಬರಬೇಕಾಗಿತ್ತು, ಈ ಥರದ ಮಾತುಗಳನ್ನು ಅವ್ರು ಎಲ್ಲಿ ಕೂತ್ಕೋತಾರೋ ಅವನು ಹಿಂದೆ ಬಂದು ಕೂತ್ಕೊಳ್ಳೋದು, ಟೀ ಕುಡಿಯೋದು, ಟೀ ಕುಡಿತಾ ಇವನ್ನೆಲ್ಲ ಮಾತಾಡೋದು. ನಾವು 5 ಜನ, ಇಷ್ಟೇ ಜನ ಕೂತ್ಕೊಂಡು ಮಾತಾಡ್ತೇವೆ. ಇದು ಅವರಿಗೆ ತಲುಪಿದೆ. ಬಟ್ ನಾವು ಸುಮ್ಮನೆ ಮಾತಾಡಲಿಲ್ಲ. ಡಾನ್ತಾನ್ಸ್ ಡೆತ್ ಅಂತ ಒಂದು ನಾಟಕ, ಅದರಲ್ಲಿ ಒಂದು ಪಾತ್ರ ಬರುತ್ತೆ, ಡಾನ್ತಾನ್ಸ್ಗೆ ಸಹಾಯ ಮಾಡುವಂಥ ಒಂದು ಪ್ರಾಸ್ಟಿಟ್ಯೂಟ್ ಕ್ಯಾರೆಕ್ಟರ್. ಅದು ಜಸ್ಟ್ ಒಂದು ಸೀನ್, ಬಟ್ ಕೀ ರೋಲ್ ಅದು. ನಸೀರು ಮತ್ತು ಓಂಪುರಿ ಡಾನ್ತಾನ್ಸ್ನ ಪಾತ್ರ ಮಾಡ್ತಾಯಿದ್ರು. ಅವನ ಜೊತೆಯಲ್ಲಿ ಮಾಡುವಂಥ ಒಂದೇ ಒಂದು ಪಾತ್ರನ ನಾವಿಬ್ಬರು ರೆಡಿ ಆದ್ವಿ, ನಾನು ಮತ್ತು ಜ್ಯೋತಿ. ಬೆಳಿಗ್ಗೆ 5 ಗಂಟೆಗೆ ಎದ್ದು ಹೋಗ್ತಾಯಿದ್ವಿ ಓಪನ್ ಏರಿಗೆ, ರಿಹರ್ಸಲ್ ಮಾಡ್ತಾಯಿದ್ವಿ, ಕರೆಕ್ಷನ್ಸ್ ಅವರಿಬ್ಬರು ಮಾಡ್ತಾಯಿದ್ರು. ಪೂರ್ತಿ ಮೂವ್ಮೆಂಟ್ ಮೊದಲುಗೊಂಡು ಪ್ರತಿ ಒಂದು ನಾವೇ ನಮ್ಮನ್ನು ಕೊರಿಯೋಗ್ರಫಿ, ನಾವೇ ನಮ್ಮನ್ನು ಡಿಸೈನ್ ಮಾಡಿಕೊಂಡು ನಮ್ಮನ್ನು ರೆಡಿ ಮಾಡ್ಕೊಂಡ್ವಿ. ರೆಡಿ ಮಾಡಿದ ಮೇಲೆ ಈ ಥರ ಮಾತುಗಳನ್ನು ಆಡೋಕ್ಕೆ ಶುರು ಮಾಡಿದ್ವಿ. ಅಲ್ಕಾಜಿಯವ್ರಿಗೆ ಗೊತ್ತಾಯಿತು. ಒಂದು ಫೈನ್ ಡೇ ರಿಹರ್ಸಲ್ ಆಗ್ತಾಯಿತ್ತು. ಅಲ್ಲೊಂದು ಪುಟ್ಟದ್ದು ಸ್ಟುಡಿಯೋ ಇದೆ, ಬರೀ ಸ್ಟೂಡೆಂಟ್ಸ್ಗಳಿಗೆ ಮಾತ್ರ. ಅಲ್ಲಿ ಥಿಯೇಟ್ರು ಆಗ್ತಾಯಿರುತ್ತೆ, ಸಣ್ಣದು ಡೈರೆಕ್ಟ್ರು ತೊಗೊಂಡಿರೋವಂಥ ಡೈರೆಕ್ಷನ್ ತೊಗೊಂಡಿರೋವಂಥ ವ್ಯಕ್ತಿಗಳದ್ದು, ಆ್ಯಕ್ಟಿಂಗ್ ತೊಗೊಂಡಿರೋವಂಥವ್ರದ್ದು ಇವ್ರದ್ದೆಲ್ಲ ಪರ್ಫಾರ್ಮ್ ಆಗ್ತಾಯಿರುತ್ತೆ ಆ ಸ್ಟೇಜ್ ಮೇಲೆ. ಅಲ್ಲಿ ರಿಹರ್ಸಲ್ ಮಾಡ್ತಾಯಿದ್ರು. ಮುಂದುಗಡೆ ಒಂದು ಟೇಬಲ್ ಹಾಕ್ಕೊಂಡು ಚೇರ್ ಹಾಕ್ಕೊಂಡು ಕೂತಿದ್ರು. ಇಲ್ಲೇ ಬಾಗಿಲಿರುತ್ತೆ, ಅದಕ್ಕೆ ಇಷ್ಟಂತ ತೆಗೆದ್ವಿ. ನೋಡಿದ್ರು, ಹೈ ಹೀಲ್ ಚಪ್ಪಲಿ ಹಾಕ್ಕೊಂಡು ಶಬ್ದ ಮಾಡಿಕೊಂಡು ಅವರ ಹಿಂದ್ಗಡೆಯಿಂದ ಮೆಟ್ಲೆತ್ಕೊಂಡು ಹೋಗಿ ಆಡಿಟೋರಿಯಮ್ನಲ್ಲಿ ಕೂತ್ವಿ. ನೋಡಿದ್ರು ಅವರು ಅದನ್ನು. ರಿಹರ್ಸಲ್ ಮುಗಿಸಿದ್ರು. ರಿಹರ್ಸಲ್ ಮುಗಿಸಿದ ಮೇಲೆ ಎಲ್ಲ ಎದ್ದು ಹೋದರು. ನಾವು ಹೊರಟಿದ್ವಿ. ಯು ಟು ಅಂತ ಕರೆದ್ರು.
ಕರೆದಿದ್ದು ಸ್ಟೈಲಿಗೆ ನಮಗೆ ಹೆದರಿಕೆ ಹತ್ಕೊಂಬಿಟ್ಟಿತ್ತು. ಸೊ ಕರೆದ ಮೇಲೆ ಹೋಗಿ ನಿಂತ್ವಿ. दोनों तैयार है ना, चलो करो, क्या करना है, मैं भी देख लूँगा. किसके साथ करोगे? सर मैं ओमपुरी के साथ. ज्योति ಹೇಳಿದ್ಲು, मैं नसीर के साथ करूँगी. ठीक है बुलाओ, ಕರಿ ಅಂತ ಅಂದರು. ಹೋದೆ. ಅವರಿಬ್ರಿಗೂ ಗೊತ್ತಿತ್ತು ನಾವು ಕರೀತಾರೆ ಅಂತ. ಅಲ್ಲೇ ವೆಯ್ಟ್ ಮಾಡ್ತಾಯಿದ್ರು. ಅವರಿಬ್ಬರನ್ನ ಕರ್ಕೊಂಡು ಬಂದು ರಿಹರ್ಸಲ್ ಮಾಡಿ ಅವ್ರ ಮುಂದೆ ಪೂರ್ತಿ ಎಲ್ಲೂ ತೊದಲದಲ್ಲೇ ಅನ್ಯಾಕ್ಟ್ ಮಾಡಿ ಮುಗಿಸಿದ್ವಿ ಇಬ್ಬರೂ. ಒಂದು ಮಾತಾಡಲಿಲ್ಲ ವ್ಯಕ್ತಿ. ಮುಗಿಸಿ ಆದಮೇಲೆ ನಾನು ಈ ಕಡೆ ನಿಂತಿದ್ದೆ, ಜ್ಯೋತಿನೂ ಎಕ್ಸಿಟ್ ಆಗಿ ಬಂದಳು. ಎಷ್ಟು ದೊಡ್ಡ ವ್ಯಕ್ತಿ ಆ ವ್ಯಕ್ತಿ ಅಂದರೆ, ಸೀದಾ ಬಂದು ಇಬ್ಬರನ್ನೂ ತಬ್ಕೊಂಬಿಟ್ಟು, ಕಂಗ್ರ್ಯಾಚುಲೇಷನ್ಸ್, ನೀವಿಬ್ಬರು ಗೆದ್ರಿ. ನಮಗೆ ಅವತ್ತಾದಂಥ ಖುಷಿ ಇವತ್ತು ಯಾವ ಅವಾರ್ಡ್ ಕೊಟ್ಟರು ಅಷ್ಟು ಖುಷಿ ಆಗಲ್ಲ. ಅಷ್ಟು ಖುಷಿ ಆಯಿತು ನನಗೆ. ಒಂದು ಕರ್ನಾಟಕ, ಇನ್ನೊಂದು ಮಹಾರಾಷ್ಟ್ರ ಹೋಗಿ ಅಲ್ಲಿ ಡೆಲ್ಲಿನಲ್ಲಿ ನಿಂತು ಒಬ್ಬ ಮಹಾನ್ ವ್ಯಕ್ತಿ ಹತ್ರ ವೇಷ ಅನ್ನಿಸ್ಕೋಬೇಕಲ್ಲ, ಅದು ಬಹಳ ದೊಡ್ಡ ಒಂದು ನಮಗೆ ಸವಾಲಾಗಿತ್ತು. ಸೊ ಈ ಥರದಲ್ಲೆಲ್ಲ ಮಾಡಿ ನಮಗೆ ಎಷ್ಟು ಖುಷಿಯಾಗಿದೆ ಅಂತಂದರೆ, ನನ್ನ ಜೀವನದಲ್ಲಿ ಬರೆದಿಟ್ಟಿದ್ದೀನಿ ನಾನು. ಇದನ್ನು ಬರೆದಿಡುವಂಥದ್ದು, ಹೃದಯದಲ್ಲಿ ಬರೆದಿಟ್ಟಿರುವಂಥ ವಿಷಯ ಇದು. ನಾಟಕ ನಾವಿಬ್ಬರು ಕ್ಯಾಸ್ಟ್ ಮಾಡಿದ್ದಾರೆ ನಾಟಕಕ್ಕೆ. ಪಬ್ಲಿಕ್ ಶೋ, ಫುಲ್ ಹೌಸ್ ಇದೆ, ಟಿಕೆಟ್ಸ್ ಎಲ್ಲ ಸೋಲ್ಡ್ ಔಟ್ ಆಗಿದೆ. ನಾಳೆ ನಾಟಕ. ಅಲ್ಕಾಜಿಯವರು ಬಂದು, ಹೂ ಇಸ್ ಗೋಯಿಂಗ್ ಟು ಡೂ ದ ಶೋ? ನನಗೂ ಗೊತ್ತಿಲ್ಲ ಸರ್, ನೀವು ಹೇಳಬೇಕು. ಲೆಟ್ಸ್ ಪುಟ್ ಅ ಟಾಸ್ ಅಂತಂದು ಟಾಸ್ ಹಾಕಿ, ಫಸ್ಟ್ ಡೇ ಜಯಶ್ರೀಗೆ ಬಂತು, ಸೆಕೆಂಡ್ ಡೇ ಜ್ಯೋತಿ ದೇಶಪಾಂಡೆಗೆ ಬಂತು. ಜಯಶ್ರೀ ಅದೃಷ್ಟ ನೋಡಿ, ಅವತ್ತು ಇಂದಿರಾ ಗಾಂಧಿ ಬಂದು ಕೂತಿದ್ರು ಸ್ಟೇಜ್ ಮೇಲೆ, ಆಡಿಟೋರಿಯಮಲ್ಲಿ. ಬಹಳ ಖುಷಿ ಆಗೋಯ್ತು ನನಗೆ. ಕವಿತಾ ನಾಗ್ಪಾಲ್ ಅವರು ಬಂದಿದ್ದರು, ಒಳ್ಳೆಯ ಕ್ರಿಟಿಕ್ ಆಕೆ ನೆಕ್ಸ್ಟ್ ಡೇ ಪೇಪರ್ ನೋಡ್ತೀವಿ, ನಮ್ಮಿಬ್ಬರದು ಶೋ ಆದಮೇಲೆ ನೆಕ್ಸ್ಟ್ ಡೇ ಅಂದರೆ ನೆಕ್ಸ್ಟ್ ಡೇ ಆಫ್ಟರ್ 2 shows, ಯಾರು ಹೇಳ್ತಾರೆ ಇವರಿಗೆ ಹಿಂದಿ ಬರಲ್ಲ, ನಾನು ಹಿಂದಿ ಸ್ಪೀಕರ್ ಅಂತ, ನಾನು ಕನ್ನಡ ಅಂತ ಅಂದ್ಬಿಟ್ಟು. ಈ ಥರದ ಒಂದು ಅಪ್ರಿಸಿಯೇಷನ್ನು ನಮಗೆ ಫೈನಲ್ ಇಯರ್ನಲ್ಲಿ ಸಿಕ್ಕಿದ್ದು ಬಹಳ ಖುಷಿಯಾಯಿತು. ಅವತ್ತಿನಿಂದ ಅಲ್ಕಾಜಿಯವರು ಇಬ್ರಿಗೂ ಬಹಳ ಖುಷಿಯಾಗಿ ಮಾತಾಡ್ಸೋರು. ಅಂದರೆ ಹಿಂದಿ ಬರುತ್ತೆ ನಿಮಗೆ, ನೀವು ಅದನ್ನು ದಾಟಿದ್ದೀರಾ ಅಂತ. ಸೊ ಇದು ಅಲ್ಲಿಯ ಒಂದು ಎಕ್ಸ್ಪೀರಿಯನ್ಸ್.